ರಾಮ ಭಕ್ತರು ರಾಮನ ದರ್ಶನವನ್ನು ಮುಗಿಸಿಕೊಂಡು ಅಯೋಧ್ಯೆಯಿಂದ ಮೈಸೂರಿಗೆ ವಾಪಸ್ ಬರುವಾಗ ಒಂದು ಅವಘಡ ನಡೆದಿದೆ. ಅದು ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ. ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕುವ ಬೆದರಿಕೆ. ಮೈಸೂರು ಅಯೋಧ್ಯಾಧಾಮ ರೈಲ್ನಲ್ಲಿ ಈ ರೀತಿ ಬೆದರಿಕೆಯನ್ನು ಹಾಕಿದ್ದಾರೆ. ರಾಮ ದರ್ಶನ ಮುಗಿಸಿ ಬರ್ತಾ ಇದ್ರು ರಾಮ ಭಕ್ತರೆಲ್ಲರೂ ಕೂಡ. ರಾಮ ಭಜನೆ ಮಾಡ್ತಾ ಇದ್ದ ಭಕ್ತರಿಗೆ, ಅಂದರೆ ಬೋಗಿಯಲ್ಲಿ ರಾಮ ಭಜನೆಯನ್ನು ಇವರು ಮಾಡ್ತಾ ಇದ್ರು. ಈ ಭಕ್ತರಿಗೆ ಅನ್ಯ ಕೋಮಿನ ಯುವಕರು ಬೆದರಿಕೆಯನ್ನು ಹಾಕಿದ್ದಾರೆ. ರೈಲಿಗೆ ಬೆಂಕಿ ಹಾಕಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ರಾಮ ಭಕ್ತರು ಮತ್ತು ಅನ್ಯ ಕೋಮಿನ ಯುವಕರ ನಡುವೆ ವಾಗ್ವಾದ ಕೂಡ ನಡೆದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ 8:30 ಸಂದರ್ಭದಲ್ಲಿ 8:30 ಸಂದರ್ಭದಲ್ಲಿ ಈ ಗಲಾಟೆ ನಡೆದಿರತಕ್ಕಂಥದ್ದು. ಕಲ್ಲೂರು ನೋಡಿದ್ರು ಕಾರ್ಯಕ್ರಮ. ಈಗ ಗಮನಿಸ್ತಾ ಇರೋದು ನಿನ್ನೆ ರಾತ್ರಿ ಹೊಸಪೇಟೆಯಲ್ಲಿ ನಡೆದಂತಹ ವಾಗ್ವಾದ. ಹೊಸಪೇಟೆಯಲ್ಲಿ ರೈಲು ಬಂದು ನಿಂತಾಗ ಒಂದಷ್ಟು ಅನ್ಯ ಕೋಮಿನ ಯುವಕರು ಬೋಗಿಗೆ ಹತ್ತುತ್ತಾರೆ. ಇವರೆಲ್ಲ ಪ್ರಶ್ನೆ ಮಾಡ್ತಾರೆ, ಯಾಕ್ರಪ್ಪ ಇದು ರಿಸರ್ವೇಷನ್ ಬೋಗಿ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಸ್ಪೆಷಲಿ ರಾಮ ಭಕ್ತರಿಗೆ ಅಂತ ಅಯೋಧ್ಯೆಗೆ ಅಂತ ಮಾಡಿಸಿರ್ತಕ್ಕಂಥ ಟ್ರೈನ್ ಇದು, ನೀವು ಹತ್ತೋ ಹಾಗಿಲ್ಲ ಅಂತ. ಆಗ ಮಾತಿಗೆ ಮಾತು ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಈ ರೈಲ್ಗೆ ಬೆಂಕಿ ಇಟ್ಬಿಡ್ತೀನಿ ಅಂತ ಏನೋ ಒಂದಷ್ಟು ಕಿರಿಕಿರಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 3 ಜನ ಹಿಡಿದು ಇವರು ರೈಲ್ವೆ ಪೊಲೀಸರು ಕೊಟ್ಟಿದ್ದಾರೆ. ಆದರೆ ರೈಲ್ವೆ ಪೊಲೀಸರು ಅವ್ರನ್ನ ಬಿಟ್ರಲ್ಲ, ಯಾಕೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಸ್ವಲ್ಪ ಗಲಾಟೆ, ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೀತು. ಅದೇ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ನೀವು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ. ಕೊನೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಮೇಲೆ FIR ಆಗುತ್ತೆ. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಬಂಧಿಸ್ತಾರೆ. ಅದೆಲ್ಲ ಆ ನಂತರ ನಡೆದಿದ್ದು. ಮೊದಲಿಗೆ ಹೊಸಪೇಟೆನಲ್ಲಿ ಏನು ನಡೀತು ಅಂತಕ್ಕಂಥದ್ದನ್ನು ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ.